ಇನ್ನೊಂದು ಕಡೆ ಆಯ್ತಪ್ಪ, ಈಗ ಪವಿತ್ರ ಗೌಡ ಸೇರಿ ಅನೇಕರು ಆಲ್ರೆಡಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಒಂದು ದಿನವನ್ನು ಕಳೆದಿದ್ದಾರೆ. ಇದರ ನಂತರದಲ್ಲಿ ನಾಳೆಯ ಸರದಿ ದರ್ಶನ್ ಮತ್ತು ಟೀಮ್ದ, ದರ್ಶನ್ ಮತ್ತು ಇತರ ಸಹಚರರದಾಗತ್ತಾ ನಾಳೆ ಕತೆ ಅಂತ ನೋಡಬೇಕಾಗತ್ತೆ. ನಾಳೆ ಇದೇ ದರ್ಶನ್ ಕರ್ಕೊಂಡು ಹೋಗಿ ಕೋರ್ಟ್ ಮುಂದೆ ನಿಲ್ಲಿಸ್ತಾರೆ. 14 ದಿನ ಅಂತೂ ಮುಗಿದಿದೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಬೇರೆ ಕೇಸ್ ಲೀಡ್ ಯಾವುದಾದ್ರೂ ಸಿಗದೇ ಇದ್ದರೆ, ಬೇರೆ ಕೇಸ್ ಸಿಕ್ಕಿಲ್ಲ, ಇನ್ಯಾವ ಪ್ರಕರಣದ್ದು ನಮಗೇನು ಸಂಬಂಧ ಇಲ್ಲ ಅಂತ ಇದ್ದರೆ ಸಾಕು ಸ್ವಾಮಿ, ನಮಗೆ ಪೊಲೀಸ್ ಕಸ್ಟಡಿ ಬಿಟ್ಟುಬಿಡ್ತಾರೆ. ಅಕಸ್ಮಾತ್ ಇವ್ರಿಗೆ ಯಾರಾದರೂ ಬೇರೆ ಕೇಸ್ ಲೀಡ್ ಸಿಕ್ಕಿದ್ದು, ಇದೇ ಲಿಮಿಟ್ಸಲ್ಲೋ ಇನ್ನೊಂದು ಕಡೆನೋ ಮತ್ತೊಂದು ಕಡೆನೋ ದರ್ಶನ್ ಮೇಲೆ ಇನ್ಯಾವುದೋ ಆರೋಪ ಬಂದಿದ್ದು, ಇನ್ಯಾವುದೋ ಹಳೆ ಕಂಪ್ಲೇಂಟು ಈಗ ಟ್ರಿಗರ್ ಆಗಿ ಅದರ ಬಗ್ಗೆ ತನಿಖೆ ಮಾಡೋಕ್ಕೆ ಹೋದರೆ ಆ ಕೇಸ್ ಸಪ್ರೇಟ್ ತೋರಿಸ್ಬಿಡ್ತಾರೆ. ಈ ಕೇಸ್ ಬಿಟ್ಬಿಡ್ತಾರೆ. ಅವಾಗ ಆ ಕೇಸಲ್ಲಿ ನಮಗೆ ವಿಚಾರಣೆಗೆ ಬೇಕು ಅಂತ ಬೇಕಾದರೆ ಇಟ್ಕೊಳ್ಳಬಹುದು. ಇನ್ಯಾವುದಾದ್ರು ಲೀಡ್ ಸಿಕ್ಕಿದರೆ, ಈ ಕೇಸ್ ರಿಲೇಟೆಡ್ ಆದರೂ ಸರಿ, ಇನ್ನೊಂದು ಮಹತ್ವದ ಬೆಳವಣಿಗೆ ಆಗಿದ್ದರೆ, ಅಥವಾ ಇನ್ನೊಂದು ಸಪ್ರೇಟ್ ಕೇಸ್ ಆದರೂ ಸರಿ, ಕೇಳ್ತಾರೆ ಅವರು. ಕೊಡೋದು ಬಿಡೋದು ಜಡ್ಜಿಗೆ ಬಿಟ್ಟಂಥ ವಿಚಾರ ಅದು. ಪವಿತ್ರ ವಿಚಾರಣಾಧೀನ ಖೈದಿ ನಂಬರ್ 6024, 6024 ವಿಚಾರಣಾಧೀನ ಖೈದಿಯಾಗಿ ಪವಿತ್ರಳ ನಂಬರ್. ಇತರ ಜೈಲು ಹಕ್ಕಿಗಳಿಗೂ ಕೂಡ ನಂಬರನ್ನು ಜೈಲು ಅಧಿಕಾರಿ ಕೊಟ್ಟಿದ್ದಾರೆ. ಆರೋಪಿಗಳಿಗೆ ಈಗ A1ಗೆ 6024, 83 ಪವನ್ ಖೈದಿ ನಂಬರ್ 6025, ರಾಘವೇಂದ್ರ ಖೈದಿ ನಂಬರ್ 6026, ನಂದೀಶ್ ಖೈದಿ ನಂಬರ್ 6027, ಜಗದೀಶ್ ವಿಚಾರಣಾಧೀನ ಖೈದಿ ನಾವು ಹೇಳ್ತಾ ಇರೋದಿಲ್ಲಿ. ಇವರೆಲ್ಲರೂ ಕೂಡ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂತ, ವಿಚಾರಣಾ ಅಧೀನ ಖೈದಿಗಳು ಅಂತ. ಜಗದೀಶ್ದು A6 6028, ಅನುಕುಮಾರ್ ಇಲ್ಲಿ 6029, ರವಿಶಂಕರ್ 6004, ನಾಗರಾಜ್ 6030, ಲಕ್ಷ್ಮಣ್ 6031, ದೀಪಕ್ 6032, ಕಾರ್ತಿಕ್ 5135, ಕೇಶವಮೂರ್ತಿ 6033, ನಿಖಿಲ್ ನಾಯಕ್ 5136. ಇಷ್ಟು ಜನ ಆರೋಪಿಗಳಿಗೆ ಆಲ್ರೆಡಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಒಂದು ದಿನದ ಮಟ್ಟಿಗೆ ಅವರೆಲ್ಲರೂ ಕೂಡ ಹಳಬರು. ಆಗಲೇ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಇಷ್ಟು ಜನ ಆಲ್ರೆಡಿ ಹಳವಾಗಲೇ ಒಂದು ದಿನ ಆಗಿಬಿಟ್ಟಿರುತ್ತೆ. ಒಂದು ರಾತ್ರಿ ನೋಡಿರ್ತಾರೆ, ಒಂದು ಹಗಲು ನೋಡಿರ್ತಾರೆ, ಒಂದು ತಿಂಡಿ ನೋಡಿರ್ತಾರೆ, ಒಂದು ಊಟ ನೋಡಿರ್ತಾರೆ, ಜೈಲು ವ್ಯವಸ್ಥೆ ನೋಡಿರ್ತಾರೆ, ಅಲ್ಲಿದ್ದಂಥ ಮುಖಗಳು ಪರಿಚಯ ಆಗಿರ್ತಾರೆ. ಇಷ್ಟೊತ್ತಿಗಾಗಲೇ ಹಳಬರು ಜೈಲಿಗೆ ಇವರೆಲ್ಲರೂ ಕೂಡ. ನಾಳೆ ದರ್ಶನ್ ಎಂಟ್ರಿ ಆಗ್ತಾರಾ ಇಲ್ವಾ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ಅಂತ.